ಜಗತ್ತು ಮುಂದುವರೆದ್ರೂ ಅಸ್ಪೃಶ್ಯತೆ ಅನ್ನೋ ಹೀನ ಪದ್ಧತಿ ಇನ್ನೂ ಹಾಗೇ ಇದೆ. ಹಿಂದುಳಿದ ಜಿಲ್ಲೆಯಲ್ಲಿ ವಾರಕ್ಕೊಂದರಂತೆ ಅಸ್ಪೃಶ್ಯತೆಯ ಆಚರಣೆಯ ಪ್ರಕರಣಗಳು ನಡೀತಾನೆ ಇವೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆಯ ಪ್ರಕರಣಗಳು ದಾಖಲಾಗಿರೋದನ್ನ ನೋಡಿದ್ರೆ ಅಚ್ಚರಿ ಮೂಡಿಸುತ್ತವೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ನಿಲ್ಲದ ಅಸ್ಪೃಶ್ಯತೆ. ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಿದ ಅಸ್ಪೃಶ್ಯತೆ ಪ್ರಕರಣ. ಹೌದು, ಸ್ವಾತಂತ್ರ್ಯ ಬಂದು 7 ದಶಕ ಕಳೆದರೂ ಕೂಡ ದೇಶದಲ್ಲಿ ಅಸ್ಪೃಶ್ಯತೆ ಮಾತ್ರ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ದಲಿತರಿಗೆ ಕ್ಷೌರ ಮಾಡದಿರೋದು, ದಲಿತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ನಿರಾಕರಿಸೋದು, ಹೀಗೆ ಹತ್ತಾರು ರೀತಿಯಲ್ಲಿ ದೌರ್ಜನ್ಯ ನಡೀತಾನೆ ಇದೆ. ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಕಳೆದ 3 ವರ್ಷದ ಅವಧಿಯಲ್ಲಿ ದಾಖಲಾದ ಪ್ರಕರಣಗಳನ್ನು ನೋಡಿದರೆ ಈ ಸಾಮಾಜಿಕ ಪಿಡುಗಿನ ಕ್ರೌರ್ಯತೆ ಅರಿವಾಗುತ್ತೆ. ಜಿಲ್ಲೆಯಲ್ಲಿ ಒಟ್ಟು 234 ಅಸ್ಪೃಶ್ಯತಾ ಪ್ರಕರಣಗಳು ವರದಿಯಾಗಿವೆ. 2023ರಲ್ಲಿ 64, 2024ರಲ್ಲಿ 72 ಹಾಗೂ 2025ರಲ್ಲಿ 98 ಪ್ರಕರಣಗಳು ದಾಖಲಾಗಿದೆ. 2022ರಲ್ಲಿ ವಿನಯ್ ಎಂಬ ಬಾಲಕ ದೇವಾಲಯವನ್ನ ಪ್ರವೇಶ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಬಹಿಷ್ಕಾರ ಹಾಕಲಾಗಿತ್ತು. ಆಗ ರಾಜ್ಯ ಸರ್ಕಾರ ವಿನಯ್ ಸಾಮರಸ್ಯ ಎಂಬ ಕಾರ್ಯಕ್ರಮವನ್ನ ರೂಪಿಸಿತ್ತು. ವಿನಯ್ ಸಾಮರಸ್ಯ ಯೋಜನೆ ಜಾರಿಯಾದ್ರೂ ಕೂಡ ಅಸ್ಪೃಶ್ಯತೆ ಮಾತ್ರ ನಿಂತಿಲ್ಲ ಎಂದು ದಲಿತ ಮುಖಂಡರು ಕಿಡಿಕಾರಿದ್ದಾರೆ. 2022ರಲ್ಲಿ ಇಡೀ ಜಿಲ್ಲೆಯಲ್ಲಿ 64 ಪ್ರಕರಣಗಳು ಇವತ್ತು ಅಸ್ಪೃಶ್ಯತೆ ಆಚರಣೆಯಲ್ಲಿ ಇವತ್ತು ದೂರುಗಳು ದಾಖಲಾಗಿದ್ದು, ಕಳೆದ ರಾಜ್ಯದಲ್ಲಿ ಅನೇಕ ಇಂತಹ ದೂರುಗಳು ಇವತ್ತು ಪದೇ ಪದೇ ದಾಖಲಾಗಿರೋದ್ರಿಂದ ಇವು ಅತಿ ವೇಗವಾಗಿ ತನಿಖೆಗೊಳಪಡಿಸಿ ಇವತ್ತು ಇತ್ಯರ್ಥವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಘನ ಸರ್ಕಾರ ಮಾಡಬೇಕು. ಇನ್ನು ಪ್ರಕರಣದ ಬಗ್ಗೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರ ರಿಪೋರ್ಟ್ ಹೀಗಿದೆ. ಜಿಲ್ಲೆಯಲ್ಲಿ ವರದಿಯಾಗುವ ಅಸ್ಪೃಶ್ಯತೆ ಪ್ರಕರಣಗಳನ್ನ ಸಕಾಲದಲ್ಲಿ ಇತ್ಯರ್ಥ ಮಾಡಲಾಗ್ತಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಿದೆ. ಜಿಲ್ಲೆಯಲ್ಲಿ ವಿನಯ್ ಸಾಮರಸ್ಯ ಯೋಜನೆ ಬಂದ ನಂತರ ಜಾಗೃತಿಯನ್ನ ಮೂಡಿಸಲಾಗ್ತಿದೆ ಎಂದಿದ್ದಾರೆ. ವಿನಯ ಸಾಮರಸ್ಯ ಬಂದ ಮೇಲೆ ಅವೇರ್ನೆಸ್ ಬಂದಿದೆ ಸಾಕಷ್ಟು. ಈಗ ದೇವಸ್ಥಾನ ಅಲ್ಲಿ ಮತ್ತು ಗುಡಿ ಗುಂಡಾರಗಳಲ್ಲಿ ಯಾವುದೇ ಥರ ನಿರ್ಬಂಧಗಳನ್ನು ನಮ್ಮ ಆಗಿಂದನೂ ಎಲ್ಲ ಇದು ಇನ್ನು ನಿರ್ದೇಶನ ಇದೆ ಸರ್ಕಾರದ್ದು, ಅಸ್ಪೃಶ್ಯತೆನ ಆಚರಣೆ ಮಾಡೋಂಗಿಲ್ಲ ಅಂತ. ಏನಾದರೂ ವೈಯಕ್ತಿಕ ತಾರತಮ್ಯಗಳು ಅಥವಾ ಸಮಸ್ಯೆಗಳು ಅವು ಈ ಪರಿಶಿಷ್ಟ ಜಾತಿ ಪ್ರಕರಣಗಳಲ್ಲಿ ಮಿಕ್ಸ್ ಆಗಿಬಿಡ್ತವೆ. ಸೋಷಿಯಲ್ ಬೈಕಾಟ್ ಅನ್ನೋದು ಹೋಗ್ಬಿಟ್ಟಿದೆ. ಅಂದರೆ ಎಲ್ಲರೂ ಒಟ್ಟಾಗಿ ಬಹಿಷ್ಕಾರ ಅಂಥವೆಲ್ಲ ಇಲ್ಲ, ಅಂಥ ಘಟನೆಗಳು ಜರುಗ್ತಾ ಇಲ್ಲ, ಅವೆಲ್ಲ ಹೋಗಿದೆ. ಜನರ ಮನ ಪರಿವರ್ತನೆ ಕೂಡ ಆಗಿದೆ ಅಂತ ನಾನು ಹೇಳ್ತೇನೆ. ಒಟ್ಟಾರೆ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 234 ಪ್ರಕರಣಗಳು ದಾಖಲಾಗಿದ್ದು 20 ಪ್ರಕರಣಗಳು ಮಾತ್ರ ಇತ್ಯರ್ಥವಾಗಿವೆ. ಉಳಿದ 3 ಪ್ರಕರಣಗಳು ಬೇರೆ ಬೇರೆ ಕಾರಣಕ್ಕೆ ಇತ್ಯರ್ಥವಾಗಿದ್ರೆ ಇನ್ನೂ 211 ಪ್ರಕರಣ ಇತ್ಯರ್ಥವಾಗದೆ ಬಾಕಿ ಉಳಿದಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.